ಸಿದ್ದರಾಮಯ್ಯ ಅವ್ರಿಗೆ ನಾನು ಅಕ್ಕನ ಮಗ ಆಗ್ಬೇಕು. ಇವತ್ತು ರಾಜೀನಾಮೆ ಕೊಡ್ತವ್ರೆ, ಗೊತ್ತಾಯ್ತು ವಿಚಾರ, ಏನ್ ಅನ್ನಿಸ್ತಾ ಇದೆ? ವಿಚಾರ ಗೊತ್ತಾಯ್ತು. ಆದ್ರೂ ಇದು ಭಾರಿ ನಮ್ಮ ಕರ್ನಾಟಕಕ್ಕೆ ಅಂತ ವ್ಯಕ್ತಿ ಕೊಟ್ಟಿರೋಂಥ ಭಾಗ್ಯಗಳು ಇನ್ನು ಯಾರು ಕೊಡೋಕ್ಕಾಗಲ್ಲ, ಕೊಡೋದು ಇಲ್ಲ ಬಿಡಿ. ಆದರೆ ನಮಗೆ ಎಷ್ಟು ದುಃಖ ಆಯ್ತಿದೆ ಅಂದರೆ, ನಾವು ಸಾಮಾನ್ಯ ಬಡ ಕುಟುಂಬದಲ್ಲಿ ಇನ್ನೂ ನಮ್ಮ ಮನೆ ನೋಡಿ ಹೆಂಗಿದೆ. ಬಡ ಕುಟುಂಬದಲ್ಲಿ ಬಂದು ಅವರು ಭಾರಿ ಏನು ಒಂದು ಭ್ರಷ್ಟಾಚಾರ ಮಾಡಿದೆ. ಸಾಮಾನ್ಯ ರಾಜಕಾರಣ ಮಾಡ್ಕೊಬಂದು ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದೆ, ರಾಜಕಾರಣ ಮಾಡ್ಕೊಬಂದವ್ರೆ. ಇದ್ದಕ್ಕಿದ್ದಾಗೆ ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡು ಏಕಾಏಕಿ ಇಳಿಸ್ತು ಅಂದರೆ ಇದು ನಮಗೆ ತುಂಬಲಾರದ ದುಃಖ ಆಗ್ಬಿಟ್ಟಿದೆ. ನಮಗೆ ನಮ್ಮ ಕರ್ನಾಟಕ ಜನತೆ ಈಗ ಪ್ರತಿಯೊಬ್ಬ ಮಹಿಳೆಗೆ 2,000 ದುಡ್ಡು ಕೊಡ್ತಾ ಅಂದರೆ ಅವ್ರ ಪಾಪ ಅವ್ರ ಯಜಮಾನ ಇರ್ತಾರೆ, ಮಕ್ಕಳು ಇಲ್ಲ ಪಾಪ. ಬೆಳಿಗ್ಗೆ ಅಮ್ಮ ಅಳ್ತಾ ಇದ್ಲು, ಗೊಳೋ ಅಂತ ಮುಖ್ಯ ಅಮ್ಮನ ಕಷ್ಟ ನೋಡೋಕ್ಕಾಗ್ತಿಲ್ಲ ಅವತ್ತು. ನಿಮ್ಮ ಮಾವ ಹೇಳ್ಬಿಟ್ರಂತಾರಪ್ಪ, ನನಗೆ ದುಡ್ಡು ಬರಲಪ್ಪ ಅಂದ್ಬಿಟ್ಟು ಬೆಳಗ್ಗೆ ಹತ್ಬಿಟ್ಟು ನಾನೇ ಅವ್ರಿಗೆ 1,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಬಂದಿದ್ದೀನಿ. 5 ವರ್ಷ ಇರ್ತಾರೆ ಅಂತ ನಮ್ಗೆ ಅನ್ಸಿತ್ತು. ಆದ್ರೆ ಹೈಕಮಾಂಡ್ ಈ ತರ ಏಕೈಕ ತೀರ್ಮಾನ ತಗೊಂಡಿದೆ ಅಂದ್ರೆ ಯಾರು ಊಹಿಸಕ್ಕೆ ಆಯ್ತಾ ಇಲ್ಲ. ಇದು ನಮ್ಗೆ ಅಷ್ಟು ಹೊಸಿ ದುಃಖ ಬರ್ತಾ ಇಲ್ಲ. ಬೆಳಿಗ್ಗೆಯಿಂದ ನಾವು ಅದೇ ದುಃಖದಲ್ಲಿ ಮಲಗಿದ್ದೀವಿ. ಬೇಜಾರಾಗಿದೆ. ನಾವ್ ಏನ್ ಅವ್ರು ಏನಂತ ಮಾತಾಡವು, ನಾವ್ ಏನ್ ರಿಯಾಕ್ಟ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಈಗ ಏನ ಕಟ್ಟ ಸಕ ಸಣ್ಣ ಪುಟ್ಟದ್ ನೋಡ್ಕೊತಾ ಇದ್ರು. ನಮ್ಮ ಅಮ್ಮ ಇದ್ದಾಗ ಬರೋದ ಸಣ್ಣ ಪುಟ್ಟದಾಗೆ ಏನು ಮಾಡ್ತಿದ್ರು. ನಮ್ಗೇನು ಐಷಾರಾಮಿ ಒಂದು ಜೀವನ ಇಲ್ಲ. ಸರಿಯಾಗಿ ಒಂದು ಓಡಾಡ್ಸೋಕೊಂದು ಬೈಕು ಇಲ್ಲ ಆತ ಇಟ್ರೆ ನಮ್ಮ ಅವ್ರು ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾವು ಆಶಿಸಿದ ಹೊರತು ನಾವೇನು ಅಪೇಕ್ಷೆ ಪಡಲಿಲ್ಲ. ನಮ್ಮ ತಂದೆ ಏನು ಒಂದು 10 ಎಕರೆ ಜಮೀನು ಮಡಗಿದ್ದಾರೆ, ಒಂದು 3 ಜನ ಅಣ್ಣ. ಅದೇ ಥರದಲ್ಲಿ ಇನ್ನೂ ಸಣ್ಣ ಹಂಚಿನ ಮನೆ ನೋಡಿ ಪಕ್ಕದಲ್ಲಿ ಎಲ್ಲ ಬೀದೋಗಿದೆ, ಅದನ್ನು ಕೊಟ್ಬಿಡಿಲ್ಲ ಅವರು. ಅವ್ರು ಚೆನ್ನಾಗಿರಲಿ, ಜನತೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾವು ಆಸೆ ಪಟ್ಟ ಹೊರತು ನಾವೇನು ಅಪೇಕ್ಷೆ ಪಡಲಿಲ್ಲ ಅವರಿಂದ. ನಾವು ಹೆಂಗೆ ಇದ್ದಾವೆ ನಾವು ಜಮೀನಲ್ಲಿ, ಈಗಲೂ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ನೋಡಿ, ಮರಿ ಬಗಳು ಸಾಕೊಂಡು ಸಣ್ಣ ಹಂಚಿನ ಮನೆ ನಾವು ಒಂದು ಮನ ಮಾಡ್ಕೊಂಡೆ ನೋಡಿ, ಸೀಟ್ ಮನೆ, ಒಂದು ಟಿವಿ ಇಲ್ಲ ಮನೇಲಿ. ನೀವೇ ನೋಡಿ. ಸಿದ್ದರಾಮಯ್ಯನವರು ಏನಾದ್ರು ಈಗ ಸಿಎಂ ಸ್ಥಾನದಿಂದ ಇಳಿತಾವ್ರಲ್ಲ, ಕಾಂಗ್ರೆಸ್ಗೆ ಏನಾದ್ರು ಹಿನ್ನಡೆ ಆಗುತ್ತಾ? ನೆಕ್ಸ್ಟ್ ಸಿಎಂ ಇಲ್ಲ ಅಂದ್ರೆ ಇದ್ರೇನೆ ಕಾಂಗ್ರೆಸ್ ಇರೋದು. ಸಿದ್ದರಾಮಯ್ಯ ಅವರು ಇಲ್ಲ ಅಂದಮೇಲೆ ಕಾಂಗ್ರೆಸ್ಸೇ ಇರೋ ಏನು. ನೆಕ್ಸ್ಟ್ ಬೇರೆ ಪಕ್ಷ ಬರ್ತಂದ್ರೆ ನಂಗೆ ಡೌಟ್ ಬರ್ತಾಯ್ತು. ಈಗ ನಂಗೆ ಅನುಮಾನ, ಸಿಎಂ ಸಾಹೇಬ್ರು ಇರಾಗಂಡ್ ಮಾತ್ರ ಕಾಂಗ್ರೆಸ್ಸು. ಮುಂದೆ ನೋಡ್ಕೊಳ್ಳಿ, ಬೇರೆ ಪಕ್ಷ ಏನಾದ ಸಮ್ಮಿಶ್ರ ಬರ್ಬೋದು, ಹೇಳಕ್ಕಾಗಲ್ಲ. ಸಿಎಂ ಇದ್ರೆ ಸಿದ್ದರಾಮಯ್ಯ ಅವರಿದ್ರೆ ಕಾಂಗ್ರೆಸ್ಸು, ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲ ಏನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.